ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ಕಡ್ಡಾಯ ಪರೀಕ್ಷೆ ಬಗ್ಗೆ ಅಧ್ಯಯನ ಮಾಡೋಣ. ಇವತ್ತಿನ ಒಂದು ಕ್ಲಾಸು ಬಹಳ ಇಂಪಾರ್ಟೆಂಟ್ ಆದಂತ ಕ್ಲಾಸ್ ಆಗಿದೆ. ಯಾಕಪ್ಪ ಅಂದ್ರೆ ವಿಲೇಜ್ ಅಕೌಂಟೆಂಟ್ ಫಸ್ಟ್ ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು ಬರೀಬೇಕೆಂದು ಕಡ್ಡಾಯವಾಗಿ ಇಟ್ಟಿದ್ದಾರೆ. ಅದಕ್ಕೆ ನಾವು ಇಂದಿನ ಒಂದು ಅಧ್ಯಯನದಲ್ಲಿ ಕನ್ನಡ ಕಡ್ಡಾಯ ಪರೀಕ್ಷೆಗೆ ಬರ್ತಕ್ಕಂತ ಎಲ್ಲಾ ಒಂದು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಹಾಗೆ ಪ್ರಶ್ನೆಗೆ ಉತ್ತರಗಳನ್ನ ಸರಿಯಾಗಿದೆ ಏನೋ ತಪ್ಪಿದೆ ಅನ್ನೋದನ್ನ ಚರ್ಚೆ ಮಾಡುತ್ತಾ ಅದು ಯಾವ ರೀತಿ ಬಂದಿದೆ, ಅದು ಯಾವ ತರ ಇದೆ ಅನ್ನೋದನ್ನ ಈ ಒಂದು ಅಧ್ಯಯನದಲ್ಲಿ ಚರ್ಚಿಸುತ್ತಾ ಹೋಗೋಣ. ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ದಯವಿಟ್ಟು ವಿಡಿಯೋನು ಕೊನೆವರೆಗೂ ನೋಡಿ. ಬನ್ನಿ ಇವತ್ತಿನ ಒಂದು ಪ್ರಶ್ನೆಗಳು ಯಾವ ರೀತಿ ಇದೆ ಎಂದು ಚರ್ಚಿಸೋಣ. ಕನ್ನಡ ಕಡ್ಡಾಯ ಪರೀಕ್ಷೆಗಳು. ಮೊದಲನೇ ಪ್ರಶ್ನೆ 1, ದಾರಿ ಹೋಗ ಈ ಪದದ ಸಮಾನಾರ್ಥಕ ಪದ ಇದು. ಆಪ್ಷನ್ 1 ದಾರಿಯಲ್ಲಿ ಹೋಗುತ್ತಿರುವವನು, ಆಪ್ಷನ್ 2 ಪ್ರವಾಸಿ, ಆಪ್ಷನ್ 3 ದಾರಿಯಲ್ಲಿ ನಿಂತವನು, ಆಪ್ಷನ್ 4 ದಾರಿಗೆ ಅಡ್ಡ ಬಂದವನು. ನೋಡಿ, ದಾರಿ ಹೋಗ ಈ ಪದದ ಸಮಾನಾರ್ಥಕ ಪದ ಅಂದ್ರೆ ಸಮಾನಾರ್ಥಕ ಪದ ಅಂದ್ರೆ ಏನಪ್ಪಾ ಅಂದ್ರೆ ನಮಗೆ ಎರಡು ಕಡೆ ಇದು ಮತ್ತು ಇದು ಒಂದೇ ಅನಿಸ್ಬೇಕು ಅಂತದಕ್ಕೆ ನಾವು ಸಮಾನಾರ್ಥಕ ಪದ ಎಂದು ಕರಿತೀವಿ. ಅದಕ್ಕೆ ಇದು ಸಮಾನಾರ್ಥಕ ಪದ ಯಾವ್ದಾಗಿರ್ತದಪ್ಪ ಅಂತಂದ್ರೆ ಈ ದಾರಿ ಹೋಕ ಅಂದ್ರೆ ಯಾವ ರೀತಿ ಇದಕ್ಕೆ ಸಂಬಂಧ ಪಡುತ್ತದೆ ಅನ್ನೋದನ್ನ ನೋಡೋಣ. ದಾರಿಯಲ್ಲಿ ಹೋಗುತ್ತಿರುವವನು, ಪ್ರವಾಸಿ, ದಾರಿಯಲ್ಲಿ ನಿಂತವನು, ದಾರಿಗೆ ಅಡ್ಡ ಬಂದವನು. ಇದಕ್ಕೆ ಸಮಾನಾರ್ಥಕ ಪದ ಇದು ಬರಲ್ಲ, ಇದು ಬರಲ್ಲ, ಅದು ಬರಲ್ಲ. ಹಾಗಿದ್ರೆ ಇದಕ್ಕೆ ಒಂದು ಸರಿಯಾದ ಉತ್ತರ ಆಪ್ಷನ್ 1 ದಾರಿಯಲ್ಲಿ ಹೋಗುತ್ತಿರುವವನು. ಇದಕ್ಕೆ ಒಂದು ಸರಿಯಾದ ಉತ್ತರ. ಇನ್ನು ಎರಡನೇ ಪ್ರಶ್ನೆ, ಜಿಲ್ಮನೆ ಇದರ ವ್ಯಾಕರಣ ವಿಶೇಷಣ ಇದು. ನೋಡಿ ಫ್ರೆಂಡ್ಸ್, ಇನ್ನ ನಾವು ಕನ್ನಡ ವ್ಯಾಕರಣದಲ್ಲಿ ನಾವು ಸಂಸ್ಕೃತ ಸಂಧಿಗಳ ಬಗ್ಗೆ ನೋಡಿದ್ವಿ. ಹಾಗೆ ಇನ್ನು ಸಮಾಸ, ನುಡಿಗಟ್ಟು ಮತ್ತು ಅನುಕರಣವ್ಯಯ ಇವೆಲ್ಲ ನೋಡ್ತಾ ಹೋಗೋಣ. ಅದಕ್ಕೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಅನ್ಯ ದೇಶ ಪದ. ಇನ್ನು ಮೂರನೇ ಪದ, ಭುವಿ ಪದದ ತತ್ಸಮ ಪದ ಇದು. ಆಪ್ಷನ್ 1 ಭವಿ, ಆಪ್ಷನ್ 2 ಭವಿ, ಆಪ್ಷನ್ 3 ಭೂಮಿ, ಆಪ್ಷನ್ 4 ಬಾವಿ. ನೋಡಿ ಫ್ರೆಂಡ್ಸ್, ಭೂಮಿ ಪದದ ಸಮಾನಾರ್ಥಕ ಪದ ಇದು ಎಲ್ಲರಿಗೂ ಗೊತ್ತಿರತಕ್ಕಂತ ಒಂದು ಪ್ರಶ್ನೆ. ಇದಕ್ಕೆ ಒಂದು ಸರಿಯಾದ ಉತ್ತರ ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗಿದ್ರೆ ಇದಕ್ಕೊಂದು ಸರಿಯಾದ ಉತ್ತರ ಭೂಮಿ ಪದದ ಸಮಾನಾರ್ಥಕ ಪದ ಅಂತಂದ್ರೆ ಭೂಮಿ. ಭೂಮಿಗೆ ಏನಂತಾರ ಅಂದ್ರೆ ಭುವಿ. ಭುವಿಯ ಸಮಾನಾರ್ಥಕ ರೂಪ ಭೂಮಿ. 4 ಅಗತ್ಯ ಈ ಪದದ ವಿರುದ್ಧ ಪದ ಇದು. ಅಂದ್ರೆ ಈಗ ವಿರುದ್ಧ ಪದ ಅಂದ್ರೆ ಒಂದು ಪದಕ್ಕೆ ಇನ್ನೊಂದು ವಿರುದ್ಧವಾಗಿರ್ಬೇಕು, ಆಪೋಸಿಟ್ ಅಂತಾರಲ್ಲ, ಆ ರೀತಿಯಾಗಿ ಇರ್ತಕ್ಕಂತ ಒಂದು ಪ್ರಶ್ನೆನ ನಾವು ಈ ಒಂದಕ್ಕೆ ಸರಿಯಾದ ಆನ್ಸರ್ನ ಆಯ್ಕೆ ಮಾಡಬೇಕು. ಅಗತ್ಯ ನಿರ್ಗತ್ಯನ ಬರುವುದಿಲ್ಲ, ಅಗತ್ಯ ದೊಡ್ಡ ಹ ಬರುವುದಿಲ್ಲ, ಅಗತ್ಯ ಬರಲ್ಲ. ಅನಾಗತ್ಯ ಇದಕ್ಕೆ ಸರಿಯಾದ ಉತ್ತರ. ಸನಾಗತ್ಯ ಅಂತಾನೂ ಬರಲ್ಲ. ಹಾಗಿದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅನಗತ್ಯ. ಇನ್ನು 5ನೇ ಪ್ರಶ್ನೆ, ಎರವಲು ಈ ಪದದ ಸಮಾನಾರ್ಥಕ ಪದ ಇದು. ಆಪ್ಷನ್ 1 ಅವಲಕ್ಕಿ, ಆಪ್ಷನ್ 2 ಅದಲು ಬದಲು, ಆಪ್ಷನ್ 3 ಅವಳಿ ಜವಳಿ, ಆಪ್ಷನ್ 4 ಸಾಲ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸಾಲ. ಎರವಲು ಈ ಪದದ ಸಮಾನಾರ್ಥಕ ಪದ ಯಾವ್ದಪ್ಪ ಅಂದ್ರೆ ಸಾಲ ಆಗಿರುತ್ತೆ. ಇನ್ನು 6ನೇ ಪ್ರಶ್ನೆ, ನೀರು ನಿಡಿ ಇದಕ್ಕೆ ವ್ಯಾಕರಣದಲ್ಲಿ ಈ ಹೆಸರಿದೆ. ಆಪ್ಷನ್ 1 ದ್ವಿರುಕ್ತಿ, ಆಪ್ಷನ್ 2 ಅನುಕರಣವ್ಯಯ, ಆಪ್ಷನ್ 3 ಜೋಡಿ ಪದ, ಆಪ್ಷನ್ 4 ಭಾವಸೂಚಕ ಪದ. ನೀರು ನಿಡಿ ಇದು ಒಂದು ಹಳ್ಳಿಯ ಒಂದು ಭಾಷೆ ಆಗಿದೆ. ಯಾಕಪ್ಪ ಅಂದ್ರೆ ನೀರು ನಿಡಿ ಅಂತ ಅಂತಕ್ಕಂಥದ್ದು ಒಂದು ಹಳ್ಳಿಯ ಭಾಷೆ. ಅಂದ್ರೆ ಇದು ಯಾವ ಒಂದು ಪದಕ್ಕೆ ಸೇರಿರ್ತಕ್ಕಂಥದ್ದೇ ಈ ಒಂದು ಪ್ರಶ್ನೆಗೆ ಕ್ವಶನ್ ಆಗಿರುತ್ತೆ. ಯಾವ್ದಪ್ಪ ಅಂತಂದ್ರೆ ದ್ವಿರುಕ್ತಿ ಅಲ್ಲ, ಅನುಕರಣವ್ಯಯ ಕೂಡ ಅಲ್ಲ. ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಜೋಡಿ ಪದ. ಇದಕ್ಕೆ ಒಂದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 7, ಕೈ ಕೊಡು ಈ ನುಡಿ ಕಟ್ಟಿನ ಅರ್ಥ ಇದು. ಆಪ್ಷನ್ 1 ಕೈ ಕುಲುಕು,
ಆಪ್ಷನ್ 2 ಕೈ ಜೋಡಿಸು, ಆಪ್ಷನ್ 3 ಮೋಸ ಮಾಡು, ಆಪ್ಷನ್ 4 ಕೈ ಸೇರಿಸು. ನೋಡಿ, ಕೈ ಕೊಡು ಅಂದ್ರೆ ನಮ್ಮ ಭಾಷೆಯಲ್ಲಿ ಅವನ್ ಕೈ ಕೊಟ್ಟು ಓಡಿ ಹೋದ ಅಂತಾರೆ ನೋಡು. ಆ ರೀತಿ ಕೈ ಕೊಡೋದಂದ್ರೆ ಏನಪ್ಪಾ ಅಂದ್ರೆ ಕೈ ಕಟ್ಟಿ ಓಡಿ ಹೋಗೋದು ಅಲ್ಲ, ಕೈ ಕೊಟ್ಟಿಗೆ ಸಿಂದು ಓಡಿ ಹೋದ ಅಂದ್ರೆ ಕೈ ಕುಲುಕು ಮಾಡುವ, ಕೈ ಜೋಡಿಸುದು. ಕೈ ಕೊಡು ಅಂದ್ರೆ ಕೈ ಜೋಡಿಸೋದು ಬರಲ್ಲ. ಮೋಸ ಮಾಡು ಇದು ಕೈ ಸೇರಿಸು ಅಂದ್ರೆ ಕೈ ಸೇರಿಸ್ತಕ್ಕಂಥದ್ದಲ್ಲ, ಇದು ಒಂದು ಮೋಸ ಮಾಡು. ಇದಕ್ಕೆ ಒಂದು ಸರಿಯಾದ ಉತ್ತರ. 8ನೇ ಪ್ರಶ್ನೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಈ ಗಾದೆಯ ಅರ್ಥ ಇದು. ಆಪ್ಷನ್ 1 ಮಾತಿದ್ದರೆ ಜಗಳ, ಆಪ್ಷನ್ 2 ಮಾತು ತಿಳಿದರೆ ಜಗಳ ಆಡಬಹುದು, ಆಪ್ಷನ್ 3 ಮಾತಿನಲ್ಲಿ ತೂಕವಿರಲಿ, ಆಪ್ಷನ್ 4 ಜಗಳ ಬೇಕಿದ್ದರೆ ಮಾತು ಬೇಕು. ನೋಡಿ ಫ್ರೆಂಡ್ಸ್, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂದ್ರೆ ಮಾತಾಡೋವನಿಗೆ ಜಗಳ ಇರುತ್ತೆ, ಆದ್ರೆ ಯಾವುದರಲ್ಲಿ ಯಾವ ತರ ಮಾತಾಡ್ಬೇಕನ್ನೋದು ಒಂದು ಅದ್ದು ಬಸ್ತಿನಲ್ಲಿ ಮಾತನಾಡಬೇಕು. ಹಂಗೆ ಒಂದೇ ತೂಕದಲ್ಲಿ ಇರ್ತಕ್ಕಂಥ ಒಂದು ಮಾತನ್ನು ಆಡಿದ್ರೆ ಯಾರಿಗೂ ಜಗಳ ಆಗೋದಿಲ್ಲ. ಅದಕ್ಕೆ ಇದಕ್ಕೆ ಸರಿಯಾದ ಉತ್ತರ ಮಾತಿನಲ್ಲಿ ತೂಕವಿರಲಿ ಎಂದು ಇದಕ್ಕೆ ಸರಿಯಾದ ಉತ್ತರ. 9ನೇ ಪ್ರಶ್ನೆ, ಸಸ್ಯಾಹಾರ ಇದರ ಶುದ್ಧ ರೂಪ ಇದು. ಆಪ್ಷನ್ 1 ಸಸ್ಯಾಹಾರ, ಆಪ್ಷನ್ 2 ಸಸ್ಯಾಹಾರ, ಆಪ್ಷನ್ 3 ಸಸ್ಯಾಹಾರ, ಆಪ್ಷನ್ 4 ಸಸ್ಯಾಹಾರ. ಈ ರೀತಿಯಾಗಿ ಬೇರೆ ಬೇರೆಯಾಗಿ ಕೊಟ್ಟಿದ್ದಾರೆ. ಅಂದ್ರೆ ಒಂದರಲ್ಲಿ ಇಳಿದಿದೆ, ಒಂದರಲ್ಲಿ ಏರಿದೆ, ಒಂದರಲ್ಲಿ ಪದನೇ ಬೇರಿದೆ. ಈ ರೀತಿಯಾಗಿನೂ ಪ್ರಶ್ನೆಯಲ್ಲಿ ಕೊಡ್ತಾರೆ. ಹಾಗಿದ್ರೆ ಇದಕ್ಕೊಂದು ಸರಿಯಾದ ಆನ್ಸರು, ಇದಕ್ಕೆ ಒಂದು ಶುದ್ಧ ರೂಪನೇ ಆಪ್ಷನ್ 1 ಇದೇ ಸರಿಯಾದ ಆನ್ಸರ್ ಆಗಿರ್ತಕ್ಕಂಥ ಆನ್ಸರ್ ಆಗಿದೆ. ಅದಕ್ಕೆ ಇದು ಸರಿಯಾದ ಉತ್ತರ. ಇದು ಆಪ್ಷನ್ 1 ಸಸ್ಯಾಹಾರ. ಇನ್ನು 10ನೇ ಪ್ರಶ್ನೆ, ಕುರುಹು ಈ ಪದದ ಸಮಾನಾರ್ಥಕ ಪದ ಇದು. ಆಪ್ಷನ್ 1 ಕುರು, ಆಪ್ಷನ್ 2 ಕರು, ಆಪ್ಷನ್ 3 ಗುರುತು, ಆಪ್ಷನ್ 4 ಗರಿಕೆ. ನೋಡಿ, ಕುರುಹು ಬಟ್ ಇದಕ್ಕೆ ಸರಿಯಾದ ಸಮಾನಾರ್ಥಕ ರೂಪ ಏನಪ್ಪಾ ಅಂದ್ರೆ ಕುರುಹುಗೆ ಗುರುತು. ಗುರುತು ಒಂದು ಸರಿಯಾದ ಉತ್ತರ. ಇದು ಕುರುಹುಗೆ ಸಮಾನಾರ್ಥಕ ಪದ ಆಗಿರುತ್ತದೆ. 11ನೇ ಪ್ರಶ್ನೆ, ಬಂಡೆಗಲ್ಲು ಇದನ್ನು ಹೀಗೆ ಬಿಡಿಸಿ ಬರೆಯಬೇಕು. ನೋಡಿ ಫ್ರೆಂಡ್ಸ್, ನಾನು ಕನ್ನಡ ವ್ಯಾಕರಣದಲ್ಲಿ ಸಂಧಿಗಳಲ್ಲಿ ನಾನು ಯಾವ ರೀತಿ ಅಂದ್ರೆ ಸಂಸ್ಕೃತ ಸಂಧಿಯಲ್ಲಿ ಇದು ಬರುತ್ತೆ. ಅಂದ್ರೆ ಯಾವ ಸಂಧಿ ಅಂತ ನಾನು ಎಲ್ಲ ಬಿಡಿಸಿ ನಾನು ಎಲ್ಲದ್ರ ಬಗ್ಗೆನೂ ಒಂದೊಂದಾಗಿ ಡೀಟೇಲ್ನ ಕೊಟ್ಟಿದ್ದೀನಿ. ನೀವು ಹೋಗಿ ಆ ವಿಡಿಯೋಸ್ನ ನೋಡಿ, ಹಾಗೆ ಎಲ್ಲಾ ಸಂಧಿಗಳನ್ನು ಚೆನ್ನಾಗಿ ನಾನು ಕ್ಲಾಸಸ್ನ ಮಾಡಿದ್ದೀನಿ. ಆ ಕ್ಲಾಸಸ್ನ ನೀವು ನೋಡಿದ್ರಪ್ಪ ಅಂದ್ರೆ ನಿಮ್ಗೆ ಈ ಸಂಧಿಗಳು ಕೊಟ್ಟಾಗ ಬಿಡಿಸುವುದು ಮತ್ತೆ ಯಾವುದಂತ ಗುರುತಿಸುವುದು ಬಹಳ ಸುಲಭ ಆಗುತ್ತೆ. ಇದು ಬಿಡಿಸೋದು ಹೇಗಂತ ನೋಡ್ರಿ. ಆಪ್ಷನ್ 1 ಬಂಡೆ ಅದಿಕ್ ಗಲ್ಲು, ಬಂಡೆಗಲ್ಲು ಬರಲ್ಲ, ಇದು ಬರಲ್ಲ. ಆಪ್ಷನ್ 2 ಬಂಡೆಗ ಪ್ಲಸ್ ಅಲ್ಲ, ಬಂಡೆಗಲ್ಲ, ಇದು ಬರಲ್ಲ. ಆಪ್ಷನ್ 3 ಬಂ ಅದಿಕ್ ಡೆಂಗಲ, ಇದನ್ನು ಬರಲ್ಲ. ಆಪ್ಷನ್ 4 ಬಂಡೆ ಪ್ಲಸ್ ಕಲ್ಲು, ಬಂಡೆ ಕಲ್ಲು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ 4 ಬಂಡೆ ಅದಿಕ್ ಕಲ್ಲು. ಇನ್ನು 12ನೇ ಪ್ರಶ್ನೆ, ವರ್ಣಮಾಲೆಯಲ್ಲಿ ಅಂ ಅಕ್ಷರಕ್ಕೆ ಈ ಹೆಸರಿದೆ. ಈ ಹೆಸರಿದೆ ಅಂದ್ರೆ ಯಾವ ಹೆಸರಿದೆ ಅಂಕೆ ಅನ್ನೋದು. ಆಪ್ಷನ್ 1 ದೀರ್ಘ ಸ್ವರ, ಆಪ್ಷನ್ 2 ರಸ್ವ ಸ್ವರ, ಆಪ್ಷನ್ 3 ಉಚ್ಚ ಸ್ವರ, ಆಪ್ಷನ್ 4 ಅನುಸ್ವರ. ನೋಡಿ ಫ್ರೆಂಡ್ಸ್, ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಪ್ರಶ್ನೆ. ಇದಕ್ಕೆ ನಾವು ಸರಿಯಾದ ಉತ್ತರನ ನೋಡೋಣ. ಆಪ್ಷನ್ 4 ಅನುನಾಸಿಕ, ಅನುಸ್ವರ. ಅನುಸ್ವರ ಇದಕ್ಕೆ ಸರಿಯಾದ ಉತ್ತರ. ದೀರ್ಘ ಸ್ವರನೂ ಬರಲ್ಲ, ರಸ ಸ್ವರನೂ ಬರಲ್ಲ, ಉಚ್ಚ ಸ್ವರನೂ ಬರಲ್ಲ. ಯಾವುದು ಇದಕ್ಕೆ ಸರಿಯಾದ ಉತ್ತರ ಅಲ್ಲ. ಇದಕ್ಕೆ ಅನುಸ್ವರ ಸರಿಯಾದ ಉತ್ತರ. ಇನ್ನು 13ನೇ ಪ್ರಶ್ನೆ, ನಿಚ್ಚಣಿಗೆ ಪದದ ಅರ್ಥವಿದು. ಏಣಿ, ಆಪ್ಷನ್ ಎ ಏಣಿ, ಆಪ್ಷನ್ 2 ಬಾಚಣಿಗೆ, ಆಪ್ಷನ್ 3 ದೋಣಿ, ಆಪ್ಷನ್ 4 ಮುಚ್ಚಳಿಕೆ. ನೋಡಿ, ನಿಚ್ಚಣಿಕೆ ಅಂದ್ರೆ ನಮ್ಮ ಭಾಷೆಯಲ್ಲಿ ಈ ನಿಚ್ಚಣಿಗೆ ಪದ ಇನ್ನೊಂದು ಅರ್ಥ ಏನಂತ ಕೊಡ್ತೆ. ನಾವು ನಿಚ್ಚಣಿಗೆ ನಮ್ಮ ಕಡೆ ನಿಚ್ಚಣಿ ಅಂತೀವಿ, ಇನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಅದಕ್ಕೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಏಣಿ. ಇನ್ನು 14ನೇ ಪ್ರಶ್ನೆ, ಪತ್ರ ಬರೆಯುವಾಗ ಪತ್ರದ
ತುದಿಯಲ್ಲಿ ಇದನ್ನು ಬರೆಯಲೇಬೇಕು. ಆಪ್ಷನ್ 1 ವಿಳಾಸ, ಆಪ್ಷನ್ 2 ದಿನಾಂಕ ಸ್ಥಳ, ಆಪ್ಷನ್ 3 ಸಂಬೋಧನಾ ವಕ್ಕಾಣಿ, ಆಪ್ಷನ್ 4 ಮುಕ್ತಾಯದ ಸಹಿ. ನೋಡಿ ಫ್ರೆಂಡ್ಸ್, ನಾವು ಪತ್ರನ ಬರೆಯುವಾಗ ಯಾವುದನ್ನ ಮೇಲ್ಭಾಗದಲ್ಲಿ ಬಳಸ್ತೀವಿ ಅನ್ನೋದು ಇದಕ್ಕೆ ಒಂದು ಸರಿಯಾದ ಉತ್ತರ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನಿಮ್ಗೆ ಗೊತ್ತಿದ್ರೆ ನಮಗೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದಕ್ಕೆ ಆನ್ಸರ್ನ ಕಮೆಂಟ್ನಲ್ಲಿ ತಿಳಿಸಿ. ಈ ಒಂದು 14 ಪ್ರಶ್ನೆಗೆ ನೀವೇ ನಮ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಯಾವುದಪ್ಪ ಅಂತ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸುಲಭವಾದ ಪ್ರಶ್ನೆಯಾಗಿದೆ. ಇನ್ನು 15ನೇ ಪ್ರಶ್ನೆ, ಕಚೇರಿಯ ಅಧಿಕಾರಿಗಳನ್ನು ಪತ್ರದಲ್ಲಿ ಈ ಒಕ್ಕಣೆಯಿಂದ ಸಂಶೋಧಿಸಬೇಕು. ಆಪ್ಷನ್ 1 ತೀರ್ಥರೂಪರಿಗೆ, ಆಪ್ಷನ್ 2 ಮಾತೃಶ್ರೀಯವರಿಗೆ, ಆಪ್ಷನ್ 3 ಮಾನ್ಯರೇ, ಆಪ್ಷನ್ 4 ಪೂಜ್ಯರೇ. ನೋಡಿ, ನಾವು ಕಚೇರಿ ಅಧಿಕಾರಿಗಳಿಗೆ ಯಾವ ರೀತಿ ಪತ್ರ ಬರಿತೀವಿ ನೋಡ್ರಿ. ಪತ್ರ ಬರೆಯುವಾಗ ನಾವು ಏನಂತ ಬಳಸಿ ಅವರಿಗೆ ಒಂದು ಯಾವುದು ಒಂದು ನಾವು ಅವರಿಗೆ ಯಾವ ರೀತಿ ಗೌರವ ಕೊಡ್ತಕ್ಕಂಥ ಒಂದು ಪದ ಯಾವ್ದಾಗಿರ್ತದ ಅನ್ನೋದು ಇದಕ್ಕೆ ಒಂದು ಸರಿಯಾದ ಉತ್ತರನ ಆಯ್ಕೆ ಮಾಡಬೇಕು. ಯಾವ್ದಪ್ಪ ಇದಕ್ಕೆ ಸರಿಯಾದ ಉತ್ತರ ಅಂದ್ರೆ ಮಾನ್ಯರೇ ಎಂದು ಕರಿತೀವಿ. ಮತ್ತೆ ತಂದೆಯವರಿಗೆ ಬರಿಬೇಕಾದ್ರೆ ನಾವೇನಂತ ಕರಿತೀವಿ? ಪೂಜ್ಯರೇ ಅಂತ ಕರಿತೀವಿ. ತಾಯಿಯವರಿಗೆ ಬರೆಗೆ ಮಾತೃಶ್ರೀ ಅವರೇ ಅಂತ ಬರ್ತೀವಿ. ತೀರ್ಥ ರೂಪರಿಗೆ ಅಂದ್ರೆ ಬೇರೆ ಯಾರಿಗಾದ್ರೂ ಬರಿಬೇಕಾದ್ರೆ ನಾವು ತೀರ್ಥ ರೂಪರಿಗೆ ಅಂತ ಬರಿತೀವಿ. ನೋಡಿ ಫ್ರೆಂಡ್ಸ್, ಇದ್ರಲ್ಲೇ ನಾವು 4 ತಿಳ್ಕೊಂಡಿದ್ವಿ. ಇನ್ನು 16ನೇ ಪ್ರಶ್ನೆ, ಓತಾರೆ ಎಂಬ ಗ್ರಾಮ್ಯ ಪದಕ್ಕೆ ಈ ಅರ್ಥವಿದೆ. ಆಪ್ಷನ್ 1 ಬರುವುದು, ಆಪ್ಷನ್ 2 ಬೆಳಗಿನ ಸಮಯ, ಆಪ್ಷನ್ 3 ಹೊರೆ, ಆಪ್ಷನ್ 4 ಭಾರವಾದುದು. ನೋಡಿ ಫ್ರೆಂಡ್ಸ್, ಓತಾರೆ ಎಂಬ ಗ್ರಾಮೀಣ ಪದ ಯಾವ್ದಪ್ಪ ಅಂದ್ರೆ ಬೆಳಗಿನ ಸಮಯ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬೆಳಗಿನ ಸಮಯ. 7ನೇ ಪ್ರಶ್ನೆ, ಇದು ಭವಿಷ್ಯತ್ ಕಾಲದ ವ್ಯಾಖ್ಯ. ಆಪ್ಷನ್ 1 ಮಕ್ಕಳು ಶಾಲೆಗೆ ಹೋಗುವರು, ಆಪ್ಷನ್ 2 ಮಕ್ಕಳು ಶಾಲೆಗೆ ಹೋದರು, ಆಪ್ಷನ್ 3 ಮಕ್ಕಳು ಶಾಲೆಗೆ ಹೋಗುತ್ತಾರೆ, ಆಪ್ಷನ್ 4 ಮಕ್ಕಳು ಶಾಲೆಗೆ ಹೋಗರು. ನೋಡಿ ಫ್ರೆಂಡ್ಸ್, ಇದು ಭವಿಷ್ಯಕ್ಕೆ ಉದಾಹರಣೆ ಆಗುತ್ತೆ. ನಮಗೆ ಎಷ್ಟು ಕಾಲಗಳು ಇರ್ತವೆ? ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಮತ್ತೆ ಭೂತಕಾಲ. 3 ಭೂತಕಾಲಗಳು ನಮ್ಗೆ ಕೊಡ್ತಾರೆ. ಇಲ್ಲಿ 3ಕ್ಕೂ ಭೂತಕಾಲಕ್ಕೂ ಒಂದೊಂದು ಉದಾಹರಣೆನೂ ಇದಾವೆ. ಅದರಲ್ಲಿ ನಾವು ಭವಿಷ್ಯತ್ ಕಾಲಕ್ಕೆ ಉದಾಹರಣೆ ನೋಡೋಣ. ಮಕ್ಕಳು ಶಾಲೆಗೆ ಹೋಗುವರು, ಇದು ಭವಿಷ್ಯತ್ ಕಾಲ. ವರ್ತಮಾನ ಕಾಲ ಯಾವ್ದಂದ್ರೆ ಮಕ್ಕಳು ಶಾಲೆಗೆ ಹೋಗುತ್ತಾರೆ. ಇನ್ನು ಭೂತಕಾಲ ಅಂದ್ರೆ ಏನಪ್ಪಾ ಅಂದ್ರೆ ಮಕ್ಕಳು ಶಾಲೆಗೆ ಹೋದರು, ಹೋಗ್ಬಿಟ್ಟಿತ್ತು ಅನ್ನೋದು ಭೂತಕಾಲ, ಹೋದರು ಅನ್ನೋದು ಭವಿಷ್ಯತ್ ಕಾಲ, ಹೋಗುತ್ತಾರೆ ಅನ್ನೋದು ವರ್ತಮಾನ ಕಾಲ. ಇದು 3ಕ್ಕ ನಾವು ಆನ್ಸರ್ನ ಗೊತ್ತಿರಬೇಕು. ಇನ್ನು 18ನೇ ಪ್ರಶ್ನೆ, ಜ್ಞ ನ ಮ ಅಕ್ಷರಗಳಿಗೆ ಈ ಹೆಸರಿದೆ. ಜ್ಞ ನ ಮಗಳಿಗೆ ಯಾವ ಅಕ್ಷರಗಳೆಂದು ಕರೀತಾರೆ ಅನ್ನೋದು ಈ ಒಂದು ಪ್ರಶ್ನೆಗೆ ಒಂದು ಉತ್ತರನ ಕಂಡುಕೊಳ್ಬೇಕು. ಆಪ್ಷನ್ 1 ಅಲ್ಪ ಪ್ರಾಣಗಳು, ಆಪ್ಷನ್ 2 ಮಹಾಪ್ರಾಣಗಳು, ಆಪ್ಷನ್ 3 ಅನುನಾಸಿಕಗಳು, ಆಪ್ಷನ್ 4 ಸಂಧ್ಯಾಕ್ಷರಗಳು. ನೋಡಿ ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರನ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅನುನಾಸಿಕ. ಜ್ಞ ನ ಮ ಇವು ಅನುನಾಸಿಕ ಸಂಧಿಗಳಿಗೆ ಉದಾಹರಣೆಯಾಗಿದೆ ಎಂದು ನಾವು ಹೇಳ್ಬಹುದು. ಇನ್ನು 19ನೇ ಪ್ರಶ್ನೆ, ವರ್ಗೀಯ ವ್ಯಂಜನಗಳಲ್ಲಿ ಒಟ್ಟು ಅಕ್ಷರಗಳು ಇಷ್ಟು. ಅಂದ್ರೆ ವರ್ಗೀಯ ವ್ಯಂಜನಗಳಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿರುತ್ತವೆ ಅನ್ನೋದು. ಆಪ್ಷನ್ 1 49, ಆಪ್ಷನ್ 2 15, ಆಪ್ಷನ್ 3 25, ಆಪ್ಷನ್ 4 10. ನೋಡಿ ಫ್ರೆಂಡ್ಸ್, ಇನ್ನು ವರ್ಗೀಯ ವ್ಯಂಜನಗಳಿಗೆ ಒಟ್ಟು ಅಕ್ಷರಗಳು ಇಷ್ಟ ಯಾವಪ್ಪ ಅಂದ್ರೆ ವರ್ಗೀಯ ವ್ಯಂಜನಗಳಿಗೆ 25 ಅಕ್ಷರಗಳು ಇರುತ್ತವೆ. ಗೊತ್ತಾಯ್ತಾ? ಈ ರೀತಿನ ನೋಡ್ಬೋದು. ನಮ್ಮ ಕನ್ನಡ ವರ್ಣಮಾಲೆಯ ಒಟ್ಟು ಅಕ್ಷರಗಳು, ವರ್ಣಮಾಲೆಗಳು ಎಷ್ಟಪ್ಪ ಅಂತಂದ್ರೆ 49 ಅಕ್ಷರಗಳು. ಇನ್ನು 10 ಅಂದ್ರೆ ಒಂದು ಅಲ್ಪ ಪ್ರಾಣ ಆಗಿರ್ಬೋದು ಮತ್ತು ಮಹಾಪ್ರಾಣ ಆಗಿರ್ಬೋದು, ಇವು 10 ಇರ್ತವೆ. ಇಲ್ಲೇ ನಾವು 3ಕ್ಕ ಉತ್ತರನ ಕಂಡುಕೊಂಡ್ವಿ. ಇನ್ನು ಈ ಕನ್ನಡ ಕಡ್ಡಾಯ ಪರೀಕ್ಷೆ ಏನಪ್ಪಾ ಅಂತಂದ್ರೆ ಇನ್ನು ಹಲವು ಪ್ರಶ್ನೆಗಳು ಬಂದಿರ್ತವೆ. ಇನ್ನು ಇಷ್ಟು ಪ್ರಶ್ನೆಗಳಿಗೆ ನಾವು ನೋಡಿದ್ದಾಯ್ತು. ಇನ್ನು 20ನೇ ಪ್ರಶ್ನೆ, 20ನೇ ಪ್ರಶ್ನೆಯಲ್ಲಿ ಏನಿರ್ತದಪ್ಪ ಅಂದ್ರೆ ಒಂದು ಗದ್ಯನ ಕೊಡ್ತಾರೆ. ಆ ಗದ್ಯನ ಓದ್ಕೊಂಡು ಅರ್ಥ ಮಾಡ್ಕೊಂಡು ಅಲ್ಲಿ ನಮ್ಗೆ 3 ಕ್ವಶನ್ ಬಂದಿರುತ್ತೆ. ಆ 3 ಕ್ವಶನ್ಗ ಉತ್ತರನ ಅಲ್ಲೇ ಇರುತ್ತೆ ಕ್ವಶನ್, ಅದರಲ್ಲಿ ನಾವು ಉತ್ತರನ ನೋಡಿ ಆಯ್ಕೆ ಮಾಡಿ ಬರ್ತಕ್ಕಂಥದ್ದು 20ನೇ ಪ್ರಶ್ನೆಗ ಗದ್ಯ ಪಾಠವಾಗಿ ಗದ್ಯವನ್ನು ಕೊಡ್ತಾರೆ. ಇನ್ನು 24 ಪ್ರಶ್ನೆ ಯಾವ್ದಪ್ಪ ಅಂದ್ರೆ 24 ಪ್ರಶ್ನೆಗೆ ಒಂದು ಗದ್ಯನ ಕೊಡ್ತಾರೆ, ಅದರಲ್ಲಿ 2 ಇರ್ತಾವ. ಅದರಲ್ಲಿ 2 ಪ್ರಶ್ನೆಗಳನ್ನ ಕೊಡ್ತಾರೆ. ಇನ್ನು 28ನೇದಲ್ಲೂ ಒಂದು ಗದ್ಯನ ಕೊಡ್ತಾರೆ, ಅದರಲ್ಲಿ 2 ಪ್ರಶ್ನೆ ಕೊಡ್ತಾರೆ. ಸರಿಯಾದ ಉತ್ತರವನ್ನ ನಾವು ಆಯ್ಕೆ ಮಾಡಿ ಚೆನ್ನಾಗಿ ಅದನ್ನ ಓದ್ಕೊಂಡು ಅರ್ಥ ಮಾಡಿಕೊಂಡು ಅದಕ್ಕೆ
ಅದಕ್ಕೆ ನಾವು ಉತ್ತರಗಳನ್ನ ಕೊಡಬೇಕಾಗತ್ತೆ. ಇವತ್ತಿನ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಹೇಗಿತ್ತು ಎಂದು ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಬಾಯ್ ಫ್ರೆಂಡ್ಸ್, ಧನ್ಯವಾದಗಳು.